ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬೃಂದಾ ಪ್ರಭಾಕರ್. ಇವತ್ತು ನಾನು ವೆಲ್ಕಮ್ ಟು ಮೈ ಚಾನಲ್. ಟಿಡಿಡಿ ಅಂತ ಮ್ಯೂಸಿಕ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಸ್ಟಾರ್ಟ್. So welcome back to my channel, Darshan. Oh, thank you. Hi Shashank. Hi hello audience ಗೆ. Hey. Hi. ಆ ಕಡೆ ನೋಡ್ತಾ ಇದ್ದೀನಿ. ಸಾಕ್ಷಿ. Hi. Hi. ಬಾಬು. ಹೆಂಗ ಅನ್ಸ್ತದೆ ಇವತ್ತು ನನ್ನ ಚಾನಲ್ಗೆ ಬಂದು? ಎಷ್ಟು ಖುಷಿ ಆಗ್ತಿದೆ ಹೇಳ್ಕೊಳಕ್ಕೆ. ಹೇಗೆ ಎಷ್ಟು ದಿವಸ ಆದ್ಮೇಲೆ ಚಾನಲ್ ವಾಪಸ್ ಬಂದಿದೆ? ಎಷ್ಟು ದಿವಸ ಏನಾಗಿತ್ತು ಚಾನಲ್? ಮಲ್ಕೊಂಡಿತ್ತು, ಸ್ವಲ್ಪ ರೆಸ್ಟ್ ಫೀಲಿಂಗ್ ಅಲ್ಲಿ ಇತ್ತು. ಚಾನಲ್ ಓಪನ್ ಏನಕ್ಕೆ ಯಾವ್ದ್ರಲ್ಲಿ ಫೀಲಿಂಗ್ ಅಲ್ಲಿ ಇತ್ತು? ಏನಕ್ಕೆ ಫೀಲಿಂಗ್ ಅಲ್ಲಿ ಇತ್ತು? ಹಾಯ್ ಸರ್. ನಾವು ಬಂದಿದೀವಿ ಅಂತ ಹೇಳಿ. ನಾವು ಅಂದ್ರೆ ಮಂಡ್ಯಲ್ಲಿರೋ ಶಾಸ್ತ್ರಿ ನಗರದಿಂದ ಸ್ವಾಮಿ ಅವ್ರು ತಮ್ಮ ಭಗವಾನ್ ಬಂದಿದ್ದಾರೆ ಅಂತ ಹೇಳಿ. ಡ್ರೈವಿಂಗ್ ಮಾಡ್ಬೇಕಾ? ಡಿಸ್ಟರ್ಬ್ ಮಾಡ್ಕೊಂಡು ಸ್ವಲ್ಪ ಝೀರೋ ಸಿವಿಕ್ ಸೆನ್ಸ್ ಇರೋದು. ಝೀರೋ ಸಿವಿಕ್ ಝೀರೋ ಸೆನ್ಸ್ ಝೀರೋ. ಸಾರಿ ಸರ್, ಸಾರಿ ಸರ್, ಸಾರಿ. ಗುಡ್ ಸಿಟಿಜನ್. ಇವತ್ತು ನಾವು ಒಂದು ಶೋಗೆ ಹೋಗ್ತಾ ಇದೀವಿ. ಯಾವ ಶೋ? ಕಂಗ್ರಾಚುಲೇಷನ್ ಬ್ರದರ್. ಅದು ಗುಬ್ಬಿ ಉತ್ಸವಕ್ಕೆ ಹೋಗ್ತಾ ಇದೀವಿ. ಓಕೆ. ಬ್ಲಾಗ್ ಮಾಡೋ ಪ್ಲಾನ್ಸ್ ಏನಿದ್ದಿಲ್ಲ, ಬಟ್ ದರ್ಶನ್ ಐಡಿಯಾ ಕೊಟ್ಟ ಯಾಕೆ ನಾವೆಲ್ಲ ಬ್ಲಾಗ್ ಮಾಡ್ಬಾರ್ದಿಲ್ಲ ಅಂತ. ಸೊ ರೀಇಂಟ್ರೊಡ್ಯೂಸಿಂಗ್ ನಮ್ಮ ಫ್ಯಾಮಿಲಿ. ಅದರಲ್ಲಿ ಒಂದು ಚಾಲೆಂಜ್ ಇದೆ. ಸುಮ್ಮನೆ ಹೇಳ್ತಾರೆ ಇದು ವಿಡಿಯೋ ಮಾಡೋಣ. ನಾವೇನ್ ಹೇಳ್ತೀವಿ ಅದನ್ನ ಕೇಳಬೇಕು ನೀವು. ಆಕ್ಚುಲಿ ಇದು ಈ ಶೋ ನಾನು ಬಿಟ್ಟಿರೋದು, ಸೊ ನಾನು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಇವತ್ತನ್ನ ನೀಟಾಗಿ ಟ್ರೋಲ್ ಮಾಡಿ, ಐ ಮೀನ್ ಬುಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ ಅಷ್ಟೇ. ಬುಲಿ ಅಲ್ಲ, ಬುಲ್ಲಿ ಬುಲಿ ಅಂತ ಬುಲ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಮತ್ತೆ ಒಂದು ಮಾತು ಮಾತಾಡಲ್ಲ ಯಾಕೆ? ಮಾತಾಡಲ್ಲ ಯಾಕೆ? ಸಾಯಂಕಾಲ 6:45 6:47 ತನಕ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಅದು ಮಾತಾಡೋ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ನನ್ನ ವಾಯ್ಸಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು, ಟ್ರೆಂಡಿನ್ ಕನ್ನಡ ಅಂತ ಬ್ರೋ. ಇವನೊಬ್ಬ ಅಸಹ್ಯ ಹಾಳು ಮಾಡ್ತಾ ಇದ್ದಾನೆ ಎಲ್ಲಾನು. ಅವ್ರು ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. ಸಾಕದಾಗಿದ್ದಾರೆ ಪೋಸ್ಟರ್ಸ್. ಹೇಳಿ ನಮ್ ಕಾನ್ಫಿಡೆನ್ಸ್ ಬೆಳೆಸ್ಬೇಕು. ನಮಗ್ ಗೊತ್ತಿಲ್ಲ ಏನ್ ಮಾಡ್ಕೊಳ್ಳೋದು ಅಂತ. ಆನ್ ಸ್ಟೇಜ್ ಬಂದ್ ಮಾಡ್ಕೊತಾ ಇದ್ದೀವಿ. ಆನ್ ಸ್ಟೇಜ್ ರಿಹರ್ಸಲ್ಸ್. ಆನ್ ಸ್ಟೇಜ್ ಬಂದು ರಿಹರ್ಸಲ್ ಮಾಡ್ಕೊಂಡು ಹಂಗೆ ಪರ್ಫಾರ್ಮ್ ಮಾಡಿ. ನಾನು ಮಾಡ್ಕೊಂಡಿಲ್ಲ, ಯಾರು ಮಾಡ್ಕೊಂಡಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನೀ ಏನ್ ಮಾಡ್ತಿದ್ಯಾ ಶಂಕ? ಇಲ್ಲೂ ಮುಖ ನೋಡ್ಕೊಂಡು ಮಗುತ್ತವನೆ. ಇಲ್ಲೂ ಏನೂ ಮಾಡ್ತಿಲ್ಲ, ಮುಖ ನೋಡ್ಕೊಂಡು ನಿಂತವನೆ. ಏನು ಕಾನ್ಫಿಡೆನ್ಸ್ ಅಂದರೆ ನಾವು ವಿ ಆರ್ ನಾಟ್ ಅನ್ಪ್ರೊಫೆಷನಲ್, ವಿ ಆರ್ ವೆರಿ ಪ್ರೊಫೆಷನಲ್. ವೀಡಿಯೋಸಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ, ಟೀಮ್ ಜೊತೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿರೋದು. ಇವಾಗ ಹಂಗೆ ಆನ್ ಸ್ಪಾಟ್ ರಿಹರ್ಸಲ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಡೈರೆಕ್ಟ್. ಇವನಂತೂ ಏನೂ ಮಾಡ್ಕೊಂಡಿಲ್ಲ, ಇವಳು ಮಾಡ್ಕೊಂಡ್ಬಿಟ್ಲು. ನಂದು ವಿಡಿಯೋ ಇತ್ತು, ನಾನು ಮುಂಚೆ ಪ್ರಾಕ್ಟೀಸ್ ಆಗಿದೆ. ಏನಾದ್ರು ಮಾಡ್ಕೊಳಕ್ಕೆ ಏನಾದ್ರು ಮಾಡ್ಸೋರ ಕೇಳಿ. ಅವ್ನು ಬಂದಿಲ್ಲ, ಅವ್ನು ಮೈಸೂರಲ್ಲಿ ಇದ್ಬಿಟ್ಟು ಮಾಡಿಸು ಅಂತ ಹೇಳ್ತಿಲ್ಲ. ಒಂದು ವಾರ ಫೋನ್ ಎತ್ತಿಲ್ಲ ಇವನು. ಅಪ್ಪ ಗಾಬರಿ ಆಗಿತ್ತು ನನಗೆ. ಅದೆಲ್ಲ ಮಾಡಬೇಕು. ಅಯ್ಯೋ
ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮುಂಚೆನೆ ನಂದಾಗಿತ್ತು, ಅವನು ಇವನು ಮಾಡ್ಕೊಂಡ್ಬಿಟ್ಟ. ಆಬ್ವಿಯಸ್ಲಿ ಬಿಸಿ ಇರಬೇಕು, ಈ ಥರ ಎಲ್ಲ ಫ್ರೀ ಸಿಕ್ಕೊಳ್ಬಾರ್ದು. ನಾನು ನೋಡಿ ಹಾಕ್ಬೋದು ಅವನೊಬ್ಬನೇ ಇಷ್ಟು ಜನದಲ್ಲಿ ಇವನೊಬ್ಬನೇ. ಇಲ್ಲಿ ಅನ್ಪ್ರೊಫೆಷನಲ್ ಆಗಿ ಬ್ಲಾಗ್ ಮಾಡ್ತಿದ್ದೀರಾ? ಕೆಲಸ ಮಾಡಿ ಫಸ್ಟ್ ಬಂದಿರೋ ಔಟ್ ಹೊಡಿತಾರೆ ಹಿಂಗೆಲ್ಲ ಫುಲ್ಲಿ ಬ್ಲಾಗಲ್ಲಿ ರೋಸ್ಟ್ ಮಾಡ್ತಾವೆ. ಹಿಂಗೆಲ್ಲ ಹಂಗೆ ಔಟ್ ಹೊಡಿತಾನೆ. ಬಿಸಿಲಿದೆ ಅಂತ ಮೊದಲೇ ಕಾಣಿಸಲ್ಲ, ಅದ್ರಲ್ಲಿ ಆ ಗಾಗಲ್ಸ್ ಬ್ಲ್ಯಾಕ್ ಕಲರ್ ಗಾಗಲ್ಸ್. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾನು ಶೇಡ್ಸಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಜನ್ಮಕ್ಕೆ ಹೋಗೋ ಎಷ್ಟೋ ವರ್ಷ ಆದ್ಮೇಲೆ ಇಗ್ನೋರ್ ಮಾಡಿ ಸಾಕ್ಷಿ ಎಷ್ಟೋ ವರ್ಷ ಆದ್ಮೇಲೆ ಸೇವೆ ಸೊ ಇದು ನಾರ್ಮಲ್ ಶೋ ಡೇ ನಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ ವಿತ್ ಮೈ ಪೀಪಲ್. ಇದು ಕೆಲಸಕ್ಕೋಸ್ಕರ ಮಾಡ್ತೀರಾ ಅನ್ನೋದಕ್ಕಿಂತ ಜಾಸ್ತಿ ಪ್ಯಾಷನ್ಗೋಸ್ಕರ ಪರ್ಸ್ನಲ್ ಆಗಿ ಖುಷಿ ಕೊಡುವಂಥ ವಿಷಯ. ಸೊ ಎನಿ ಡೇ ಎನಿ ಟೈಮ್ ನಾನು ಇದು ಮಾಡುವಂಥ ಕೆಲಸ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್. ಆ್ಯಂಡ್ ಇನ್ನು ಲೇಮ್ ಕ್ವೆಶನ್ಸ್ ಕೇಳಿ, ಇವ್ರಿಗೆಲ್ಲ ಲೇಮ್ ಕ್ವೆಶನ್ಸ್ ಕೇಳಿ ಅದಕ್ಕೆ ಆನ್ಸರ್ ಕೇಳಿದ್ದೀನಿ. ಆ್ಯಂಡ್ ಆ ವಿಡಿಯೋ ನೆಕ್ಸ್ಟ್ ಬರ್ತಿದೆ. ಸ್ಟೇ ಟ್ಯೂನ್ಡ್.